ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಣ್ಣ, ಏನ್ ನಿನ್ ಮಾತಿನ ಅರ್ಥ ಆಗಿದ್ರು ಯಾಕೆ ಕೇಳ್ತಾ ಇದ್ಯಾ? ನೀನ್ ಎಂತವನು ಅಂತ ಗೊತ್ತಿಲ್ಲದೆ ನಿನ್ನ ಅಣ್ಣ ಅನ್ಕೊಂಡು ಇವಳು ನಿನ್ ತಾಳಕ್ ತಕ್ಕ ಕುಣಿತಾ ಇದ್ದಾಳೆ. ಏಯ್, ಇವನು ಅಣ್ಣ ಅನ್ನೋ ಹೆಸರಲ್ಲಿ ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೆ ನಿನ್ನ ಉಪಯೋಗಿಸ್ಕೊತಾ ಇದ್ದಾನೆ. ಈಗ್ಲಾದ್ರೂ ತಿಳ್ಕೊ, ಸ್ವಲ್ಪ ನನ್ನ ಮಾತನ್ನ ಕೇಳು. ಹೌದೌದು, ಬೆನ್ನಕ್ ಚೂರಿ ಹಾಕೋರು ನಿನಗ್ ಸರ್ವಸ್ವ. ಬೆನ್ನ ಹಿಂದೆ ನಿಂತು ಬೆಂಬಲ ಕೊಡೋರಲ್ಲ ನಿಮ್ಗೆ ಶತ್ರುಗಳ ಹಾಗೆ ಕಾಣಿಸ್ತಾರೆ ಅಲ್ವಾ? ಏಯ್, ಯಾಕೆ ಇಷ್ಟೊಂದು ಕಟುಕಿ ಆದೆ ನೀನು? ನೋಡ್ರಿ ಬಾವುಜಿ, ಮಾತಾಡ್ಬೇಡ. ಇವತ್ತಿನವರೆಗೂ ನಮ್ಮನೆ ಹೊಸಲು ತೊಳೆದವರು ಶತ್ರುಗಳೇ ಆಗಿದ್ರು. ಅವ್ರಿಗಂತೂ ತನ್ನ ಹಾಕ್ದೇನೆ ಮನೆಯಿಂದ ಆಚೆ ಕಳಿಸಿದ್ದೇ ಇಲ್ಲ. ಆದ್ರೆ ಇವತ್ತು ಆ ಪದ್ಧತಿ ಮುರಿತಾ ಇದ್ದೀನಿ. ನಡೆಯೋ ಆಚೆ. ಹೋಗು ಅಂತ ಹೇಳಿದ್ನಲ್ಲ, ಹೋಗು ಆಚೆ. ಅವ್ರು ಯಾಕೆ ಹೋಗ್ಬೇಕು? ಏನಮ್ಮ ಇದು? ಶಿವರಾಜುಗೆ ಹೀಗೆಲ್ಲ ಮಾತಾಡ್ತಿದೀಯಲ್ಲ? ಅವ್ರು ಮಾತಾಡ್ತಾರೋ ಸರಿನಾ ಅಪ್ಪ? ಜ್ಯೋತಿ, ನಾನ್ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮನುಷ್ಯನ ಆಚೆ ಕಳಿಸು. ಇಲ್ಲ ಅಂದ್ರೆ ಏನ್ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಅವ್ರೇನ್ ಸುಮ್ನೆ ಬಂದಿಲ್ಲ, ಮನೇಲಿರೋ ಸಮಸ್ಯೆ ಆಗಿದೆ ಅಂತ ಕರ್ದಿದ್ದಕ್ ಬಂದಿದ್ದಾರೆ. ಜ್ಯೋತಿ, ಆಚೆ ಹೋಗೋದಕ್ಕೆ ಹೇಳು. ಏನ್ ಮಾವ ನೀವು? ರೌಡಿಗಳು ಮನೆಗ್ ಬಂದು ಮನೆ ಈ ಅವಸ್ಥೆ ಮಾಡಿ ಇಟ್ಟಿದ್ದಾರೆ. ಮನೆಯವ್ರನ್ನೆಲ್ಲ ಮನ್ಸು ಇಚ್ಚು ಓಡ್ದು ಹೋಗಿದ್ದಾರೆ. ಅಜ್ಜಿ ಸಾವು ಬದುಕಿನ ಮಧ್ಯೆ